ನಮ್ಗೆ ಯಾರು ಬೇಡೋ ರಾಜಕೀಯದಲ್ಲಿ ಇದು ಬ್ರೇಕ್ ಆಗಲಿಲ್ಲ. ಸರ್ ಏನಂದ್ರೆ ರಾಜಕಾರಣಿಗಳೇ ಇಟ್ಕೊಂಡು ಇದನ್ನ ಇನ್ನೊಂದು ರಾಜಕಾರಣಿಗಳಿಗೆ ಹೌದು, ಇದರಲ್ಲಿ ರಾಜಕಾರಣಿ ಬಿಟ್ಟು ಬೇರೆ ಅವ್ರಿಗೆ ಸ್ಪೆಷಲಿಸ್ಟ್ ಸಂಬಂಧ ಇಲ್ಲ, ಅಧಿಕಾರಿಗಳ ಸಂಬಂಧ ಇಲ್ಲ. ರಾಜಕಾರಣಿಗಳಿರೋದು ರಾಜಕಾರಣಿಗಳೇ ಅವರೇ ಇದ್ದಾರೆ, ಅವರನ್ನ ಪತ್ತೆ ಹಚ್ಚಬೇಕಂತ ಇಲ್ಲ. ಸರ್ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಏನಂದ್ರೆ ಒಬ್ಬ ಮಹಾನಾಯಕ ಈ ಸಿಡಿ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದಾರೆ. ಭಾಳ ವರ್ಷದಿಂದ ರಾಜಕಾರಣದಲ್ಲಿ ಬೆಳಗಾವಿಯಲ್ಲಿ ಹೆಚ್ಚಾಗಿದೆ. ಇದರಿಂದ ಒಬ್ಬ ಮಹಾನಾಯಕ ಏನಾದರೂ ನಾವು ಆರೋಪ ಮಾಡಲಿಕ್ಕಾಗೋಲ್ಲ. ತನಿಖೆ ಒತ್ತಾಯ ಮಾಡಿದ್ರೆ ಅದಕ್ಕೆ ನಾನು ಹೇಳೋದು ರಾಜಕೀಯವಾಗಿ ಆಗ್ತದೆ. ಏಜೆನ್ಸಿ ಪೊಲೀಸರ ತನಿಖೆ ಮಾಡ್ತಾರೆ. ವಿಚಾರ ಏನಾದರೂ ಹೈಕಮಾಂಡ್ ಪಕ್ಷದ ವರಿಷ್ಠರಿಗೆ ಡೆಲ್ಲಿ ನಾಯಕರಿಗೆ ಏನಾದರೂ ಅಂತ ಪ್ರಯತ್ನ ಆಗುತ್ತೆ ಮಾಡ್ತಾರೆ, ಮಾಡಲೇಬೇಕಾಗ್ತದೆ. ಅವ್ರಿಗೆ ಒತ್ತಾಯ ಮಾಡಬೇಕಾಗ್ತದೆ. ಸರ್ ಈ ರೀತಿ ಆಗಬಾರ್ದು, ಒತ್ತಾಯ ಮಾಡಲೇಬೇಕು. ಹೈಕಮಾಂಡ್ ಕೂಡ ಇದನ್ನು ಸೆಳೆಯುವಂಥ ಪ್ರಯತ್ನ ಆಗಬೇಕು. ರಾಜಕೀಯರು ಯಾರು ಬೆಳೀತಾರೆ ಅವ್ರನ್ನ ಸೆಳೆಯುವಂಥ ಪ್ರಯತ್ನ ಸಿಗ್ತಾ ಇದೆ. ಏನು ಅನಿಸಲ್ಲ ನಮ್ಮ ರಾಜ್ಯದಲ್ಲಿ ಕಡಿವಾಣ ಹಾಕ್ಬೇಕಂತ ನಾವು ಹೇಳಿದ ನಂತರ ಸದನದಲ್ಲಿ ಕೂಡ ಚರ್ಚೆ ಆಗಿದೆ. ರಾಜೀನಾಮೆ ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ. ಹೀಗೆ ಹೋಮ್ ಮಿನಿಸ್ಟರ್ ಕೂಡ ಕೊಟ್ಟರೆ ನಾನು ಕೂಡ ಅದನ್ನೇ ಹೇಳಿದ್ದೆ. ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೇನೆ. ಆದಷ್ಟು ಬೇಗ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ದೂರು ಕೊಟ್ಟು ತನಿಖೆ ಮಾಡಲಿಕ್ಕಾಗಲ್ಲ. ಒಂದು ಅದಕ್ಕೆ ಹೆಸರಿ ಹಾಡಬೇಕಂತ ಒಂದು ಆಸೆ ಇದೆ. ಎಲ್ಲ ಪಕ್ಷಕ್ಕೂ ಒಂದು ಬಿಡೋದು ಕ್ಯಾನ್ಸರ್ ಇದ್ದಂಗೆ. ದೇಶ ಸಾಧಿಸಲಿಕ್ಕೆ ನೇರವಾಗಿ ಆಗದೇ ಇದ್ದರೂ ಈ ರೀತಿ ಮಾಡುವಂಥ ಪ್ರಯತ್ನ ರಾಜ್ಯದಲ್ಲಿ ಭಾಳಷ್ಟು ಕೆಲವು ಹೊರಗಡೆ ಬಂದಿದೆ, ಕೆಲವು ಹೊರಗಡೆ ಬಂದಿಲ್ಲ. ಒಂದು ಸಿಡಿ ಕೆಲವು ಹೊರಗೆ ಬಂದು ಸುಮಾರು ಬರದೇ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಆಗಿದೆ. ಒಂದ್ಸಾರಿ ಆಗಬೇಕು. ಏಕಂದ್ರೆ ಏನು ನೋಡ್ಬೇಕಲ್ಲ, ಅವ್ರು ಸಿಕ್ಕಿದಾಗ ಅವ್ರನ್ನ ಕೇಳಬೇಕು. ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ, ಅವ್ರನ್ನೇ ಕೇಳಬೇಕಲ್ಲ. ಯಾಕೆ ಮಾಡ್ಬೋದು, ಏನು ಅವ್ರ ಉದ್ದೇಶ ಇತ್ತು, ಅದು ಸಾಧಿಸೋದಾರೆ ಏನಿತ್ತು, ಅವರೇ ಹೇಳ್ಬೇಕಾಗ್ತದೆ.